ಕರ್ನಾಟಕದ 7 ಮುಖ್ಯ ನದಿ ಮತ್ತು ಅವುಗಳ 20 ಉಪನದಿಗಳು ಇಂದು ಮಾನವ ಯೋಗ್ಯವಾಗಿ ಉಳಿದಿಲ್ಲ ಎನ್ನುತ್ತಿದೆ ಪರಿಸರ ಮಾಲಿನ್ಯದ ವರದಿ. ದೊಡ್ಡ ನದಿಗಳಿಗೆ ಸೇರುವ ಉಪನದಿಗಳು, ತೋಡುಗಳು, ತೊರೆಗಳು ಹೆಚ್ಚು ಕಲುಷಿತವಾಗಿದ್ದು ಅವು ಮುಖ್ಯ ನದಿಗಳ ಕೆಲವು ಪ್ರದೇಶಗಳನ್ನು ಸಹ ಕೆಡಿಸಿಬಿಟ್ಟಿದೆ. ನೇತ್ರಾವತಿಯು ಸೇರಿ ಕೃಷ್ಣ, ಕಾವೇರಿ, ತುಂಗಭದ್ರಾ, ಭೀಮಾ, ಭದ್ರಾ, ತುಂಗ, ಕಬಿನಿ, ಶಿಂಷಾ, ಅರ್ಕಾವತಿ, ಲಕ್ಷ್ಮಣತೀರ್ಥ, ನೇತ್ರಾವತಿ, ತೆಂಕಣ ಪಿನಾಕಿನಿ ಇವೆಲ್ಲವೂ ಈಗ ಶುದ್ಧವಾಗಿಲ್ಲ. ಈ ನದಿಗಳ 112 ಅತಿ ಕಲ್ಮಶ ವಲಯಗಳನ್ನು ಗುರುತಿಸಲಾಗಿದೆ. ಒಟ್ಟು 13 ನದಿಗಳ 700 ಕಿಲೋಮೀಟರ್ ವ್ಯಾಪ್ತಿ ನೀರು ತೀರಾ ಕೆಟ್ಟು ಹೋಗಿರುವುದನ್ನು ಸಹ ಗುರುತಿಸಲಾಗಿದೆ. ಅತಿ ಮಾಲಿನ್ಯಗೊಂಡಿರುವುದು ಅರ್ಕಾವತಿ ನದಿ. ಇದರಲ್ಲಿ ಎಮ್ಮೆಗಳು ಕೂಡ ಸ್ನಾನ ಮಾಡಲು ನಿರಾಕರಿಸುವ ಸ್ಥಿತಿ ಇದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು.